ದುರ್ಘಟನೆಯ ಒಂದಷ್ಟು ದುರಂತದ ಕಥೆಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಗೋಲ್ಡ್ ಪೆಂಡೆಂಟಿಂದ ಮೃತ ವ್ಯಕ್ತಿಯ ಪತ್ತೆಯಂತೆ ಹೆಂಡತಿ ಅದೇ ಸೈಯದ್ ಇನಾಯತ್ ಕುಟುಂಬ 8 ಜನ ಸತ್ತೋದ್ರಲ್ಲ, ಅವರು ಪತ್ನಿಗೆ ಒಂದು ಗೋಲ್ಡ್ ಪೆಂಡೆಂಟ್ ಕೊಟ್ಟಿದ್ದಂತೆ, ಅದರ ಮೂಲಕನೇ ಕಂಡುಹಿಡಿದಿದ್ದಾರೆ ಅಂತ. ಗೋಲ್ಡ್ ಕರಗೋಗಿಲ್ವಲ್ಲ ಹೀಟಲ್ಲಿ, ಭಾಳ ಆಶ್ಚರ್ಯ. ಏನೋ ಅಲ್ಲ, ಹೀಟ್ ನೀಡ್ ನಾಟ್ ಆಕ್ಟ್ ಈಕ್ವಲಿ. ದೋಸೆ ಕಾವಲಿ ಥರ ಏನಾಗಬೇಕಾಗಿಲ್ಲ ಅಲ್ಲಿ. ಒಬ್ಬರ ದೇಹ ಸ್ವಲ್ಪ ಸುಟ್ಟಿರ್ಬೋದು, ಒಬ್ಬರ ದೇಹ ತುಂಬಾನೇ ಸುಟ್ಟಿರ್ಬೋದು, ಹಾಗಾಗಿರ್ಬೋದು. ಲಾರೆನ್ಸ್ ಡ್ಯಾನಿಯಲ್ ಎಂಬ ವ್ಯಕ್ತಿಯ ಪಾತ್ರದಲ್ಲಿ ದುರ್ಮರಣರಾಗಿದ್ದಕ್ಕೆ ಅವರ ಅಪ್ಪನ ಕಾರ್ಯ ಮುಗಿಸೋದಕ್ಕೆ ಬಂದಿದ್ದರು, ವಾಪಸ್ ಹೋಗ್ತಾ ಇದ್ರು. ಗೊತ್ತಿತ್ತು, ಇದನ್ನು ಹೇಳಿದ್ವಿ. ಈಗ ಯುವತಿ ಒಬ್ಬಳೇ ಆಗಿದ್ದಾಳೆ ಪಾಪ, ಆಕೆ ಗೋಳಾಡ್ತಾಳೆ ಒಂದೇ ಸಮ. ಹೋಗಲೇಬೇಕಾದ ಪರಿಸ್ಥಿತಿ ಇತ್ತು, ಬೇರೆ ಇರಲಿಲ್ಲ, ಏನು ಮಾಡೋದು ಅಂತ. ಏನು ಮಾಡೋಕ್ಕಾಗಲ್ಲ ಇದನ್ನು. ಈಗ ಈ ಗಗನ ಸಖಿ ಒಬ್ಬರು 27 ವರ್ಷದ ಮನೀಷಾ ಥಾಪ, ಮೂಲ ನೇಪಾಳ, ಬಟ್ ಹುಟ್ಟಿ ಬೆಳೆದಿದ್ದಲ್ಲ ಲಕ್ನೋ ಅಂತೆ. ಮೊದಲೆಲ್ಲೋ ಗ್ರೌಂಡ್ ಸ್ಟಾಫ್ ಆಗಿದ್ದರಂತೆ, ಭಾಳ ಆಮೇಲೆ ಆಕಾಶ್ ಅಲ್ಲಿಂದ ಏರ್ ಇಂಡಿಯಾಗೆ ಬಂದಿದ್ದರಂತೆ. ಭಾಳ ಜನ ಇದನ್ನು ಮಾಡ್ತಾರೆ, ಗ್ರೌಂಡ್ ಸ್ಟಾಫ್ ಆಗಿ ಬರ್ತಾರೆ, ಏರ್ ಹೋಸ್ಟೆಸ್ ಆಗ್ತಾರೆ, ಕೆಲವರು ಏರ್ ಹೋಸ್ಟೆಸ್ ಆಗಿ ಬರ್ತಾರೆ, ಪೈಲಟ್ ಆಗ್ತಾರೆ, ಕಷ್ಟಪಟ್ಟು ಕಲ್ತ್ಕೊಂಡು ಎಲ್ಲ ಮಾಡಿ. ಈಗೇನು ಪಾಪ ಏನೋ ಮಾಡಿದ್ರು. ಈಗ ಆಕೆ ತಾಯಿ ಆರೋಗ್ಯ ಎಲ್ಲ ಏರ್ಪೇರ್ ಆಗೋಗಿದೆಯಂತೆ. ಅಲ್ಲೆಲ್ಲ ವಿಮಾನ ದುರಂತದಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರೊಬ್ಬರು ಕಣ್ಣೀರಾಗ್ತಿದ್ದಾರೆ. ದುರಂತದಲ್ಲಿ ನನ್ನ ಮಗುವಿಗೆ ಸಮಸ್ಯೆ ಆಗಿ ನಾನು ಆಸ್ಪತ್ರೆಗೆ ಸೇರಿಸಿದ್ದೀನಿ, ಇದೀಗ ನಡೆದ ಸ್ಥಳದಲ್ಲಿ ಮನೆ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ಆ ಕ್ವಾರ್ಟರ್ಸ್ಗಳ ಟೈಪ್ ಅದ. ನಾನು ಎಲ್ಲಿಗೆ ಹೋಗಲಿ, ನನಗೊಂದು 3-4 ದಿನ ಅಂತ. ಏನು ರೋಗ ಬಿದ್ದಿರೋ ನಾವು ಕಚಡ ಆಫೀಸರ್ಗೆ 3-4 ದಿನ ಬಿಟ್ಕೊಂಡು ಅದೊಂದನ್ನು ಮಾಡಿಕೊಡ್ಬೇಕು, ಇಲ್ಲ ಆಲ್ಟರ್ನೇಟ್ ಮಾಡಿಕೊಡ್ಬೇಕಪ್ಪ ಅವ್ರಿಗೆ. ಯಾವನು ಕಚಡ ಅವನು, ಅವ್ರದ್ದೆಲ್ಲ ತಪ್ಪಿಗೆ ಸರಿ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಹೋಗಿದ್ರು ಇದಕ್ಕೆ, ಏನು ಅಹಮದಾಬಾದ್ಗೆ ಹೋಗಿ ಭೇಟಿ ಮಾಡಿ ಎಲ್ಲರನ್ನೂ, ಗಾಯಾಳುಗಳನ್ನ, ಬದುಕಿರೋರನ್ನ ಎಲ್ಲರನ್ನೂ ಭೇಟಿ ಮಾಡಿ ಎಲ್ಲ ಮಾಡಿ ಆಮೇಲೆ ಹೇಳಿದ್ರು, ಇದು ದುರ್ಘಟನೆ, ಇದು ದುರದೃಷ್ಟ, ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ. ಅದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸುತ್ತೆ. ಪರಿಗಣಿಸದೇ ಇರೋದಕ್ಕೆ ಅದೇನು ಅಮಿತ್ ಶಾ ಮೋದಿ ಚಿಕ್ಕಪ್ಪನ ಮಕ್ಕಳದ್ದೇ ವಿಮಾನ ಏನಲ್ಲ, ಪರಿಗಣಿಸ್ತಾರೆ. ಪರಿಗಣಿಸದೇ ಏನು ಸಮಸ್ಯೆ ಅನ್ನೋದನ್ನು ನೋಡಬೇಕು, ಹೇಳೋಕ್ಕಾಗಲ್ಲ ಅಂತ. ಏನೂ ಹೇಳೋಕ್ಕಾಗಲ್ಲ ಅಂತ DK. ಆಲ್ ರೈಟ್ ಸರ್, ನೀವು ಸುಮ್ಮನೆ ನಿಂತ್ಬಿಟ್ರೆ ಸಾಕು ಈ ವಿಚಾರದಲ್ಲಿ ಮಾತ್ರ, ಬೇರೆದೆಲ್ಲ ಮಾತಾಡಿ. ಮಂಗಳೂರಿನಲ್ಲಿ ಭಾರಿ ಮಳೆಯಾಗಿದೆ. ಪಂಪ್ವೆಲ್ ಸರ್ಕಲ್ ಬಳಿ ಅರ್ಧಕ್ಕೆ ಬಸ್ ಮುಳುಗಿದೆ. ಆಂಬ್ಯುಲೆನ್ಸ್ ನೀರಿನಲ್ಲಿ ಮುಳುಗಿತ್ತು. ಇನ್ನು ಉತ್ತರ ಕನ್ನಡದ ಶಿರಸಿ ಕುಮಟಾ ಹೆದ್ದಾರಿ ದೇವಿಮನೆ ಘಟ್ಟಭಾಗದಲ್ಲಿ ಗುಡ್ಡ ಕುಸಿತವಾಗಿದೆ. ಸಂಚಾರಕ್ಕೂ ಕೂಡ ಸಮಸ್ಯೆಯಾಗಿದೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ರಸ್ತೆಗೆ ಗುಡ್ಡ ಜರುಗಿದೆ. ಭೂಕುಸಿತ ಸಾಧ್ಯತೆ ಇರೋದ್ರಿಂದ ಶಿವಮೊಗ್ಗದ ಆಗುಂಬೆ ಘಾಟ್ನಲ್ಲಿ ಭಾರಿ ವಾಹನ ಸಂಚಾರವನ್ನು ನಿಷೇಧಿಸಲಾಗಿದೆ. ಬೀದರ್ನ ಔರಾ ತಾಲೂಕಿನ ಜೋಜನಾ ಗ್ರಾಮದ ಮನೆ ಆವರಣದಲ್ಲಿ ನೀರು ನಿಂತು ಜನ ಪರದಾಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ನಾರಾಯಣಪುರ ಡ್ಯಾಂ ಭರ್ತಿಯಾಗಿ ಕೃಷ್ಣಾ ನದಿ ಪಾತ್ರದಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿಯಲ್ಲಿ ಮನೆ ಗೋಡೆ ಕುಸಿದು ವೃದ್ಧೆ ಸಾವನ್ನಪ್ಪಿದ್ದಾರೆ. ಇನ್ನು ದ್ಯಾಮಣುಷಿ ಗ್ರಾಮದ ಬಳಿ ಉಕ್ಕಿ ಹರಿತಾ ಇರುವ ಹಳ್ಳದಲ್ಲಿ ಮಕ್ಕಳು ದುಸ್ಸಾಹಸವನ್ನ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮಧ್ಯಾಹ್ನ ಮಳೆ ಸುಮ್ಮನೆ ಬಂದ್ ಹೋಯ್ತಷ್ಟೇ. ಈ ಮಧ್ಯೆ KRS ಡ್ಯಾಂನ ಟ್ರಸ್ಟ್ ಗೇಟ್ ಬಳಿ ಯುವಕರು ಸೆಲ್ಫಿಗಾಗಿ ಹುಚ್ಚಾಟ ಮೆರೆದಿದ್ದಾರೆ. ವಿಡಿಯೋ ವೈರಲ್ ಆಯಿತು. ಪೊಲೀಸರು ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಒಬ್ಬನಲ್ಲ, ಎಲ್ಲರನ್ನೂ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ಗೆ ರಿಕ್ವೆಸ್ಟ್ ಮಾಡಿ 15 ದಿನ ಜೈಲಿಗೆ ಹಾಕಿ. ಇಲ್ಲಿ ನಿರ್ಬಂಧ ಇದ್ರು ಹೆಂಗ್ ಬಂದಿದೀವಿ ನೋಡಿ ಅಂತ ಅವ್ರುಗಳು ಹೇಳ್ಕೊಂಡು ಹೊರಗೆ ಬಂದಿಲ್ಲ. ಅಥವಾ ಮೂತಿ ಹೊಡೆದ್ಬಿಡಿ, ಹೇಳ್ತೀನಿ, ಮೂತಿ ಕೊಟ್ಬಿಡಿ, ಚೆನ್ನಾಗಿ ಕೊಟ್ಬಿಡಿ, ಹೇಳ್ತೀನಿ. ಗೊತ್ತಿಲ್ಲ ಯಾರು ಹೊಡೆದ್ರು ಅಂತ ಹೇಳ್ಬಿಡೋಣ ಆಮೇಲೆ ಬೇಕಾರೆ. ನಾಚಿಕೆ ಬೇಡ ನಿಮ್ಗಳಿಗೆ? ನೀವೆಲ್ಲ ಎಜುಕೇಟೆಡ್ ಕ್ಲಾಸಾ? ಅಯೋಗ್ಯರು ತೊಗೊಂಬಂದು ನಿಮ್ಮ ಅಪ್ಪ ಅಮ್ಮ ಅನ್ನ ಹಾಕಿರೋದು ಇದಕ್ಕ? ನಾಳೆ ಬಂದು ನಿಮ್ಮ ಅಪ್ಪ ಅಮ್ಮ ಗೋಳಾಡೋಕ್ಕೆ ನಮ್ಮ ಮಕ್ಕಳು ಸತ್ತೋಗ್ಬಿಟ್ರು ಅಂತ ಸಾಯ್ಬೇಕು ಇಂಥವ್ರೆಲ್ಲ. ಹಾಗಾದರೆ ಅಷ್ಟು ಜ್ಞಾನ ಬೇಡವಾ? ಅಷ್ಟು ಕೇಳ್ತಿರ್ತಾರೆ ಎಲ್ಲರೂ. ಆಮೇಲೆ ಹೋಗದೆ ಇರೋ ತಡೆದಿದ್ರು ಕೂಡ ಹೋಗಿದಾರಲ್ಲ ಸರ್ ಇವರು. ಅದಕ್ಕೆ ಹೇಳಿದ್ದು ಕೆನ್ನೆಗೆ ಹಾಕ್ಬೇಕು ಅಂಥವ್ರಿಗೆ. ಏನು ಮರ್ಸಿ ತೋರಿಸ್ಬಾರ್ದಂತ ಅವ್ರುಗಳಿಗೆ ಯಾವ ಅನುಕಂಪನೂ ತೋರಿಸ್ಕೊಡ್ದು. ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ NIA ತನಿಖೆ ಚುರುಕಾಗಿದೆ. ಪವನ್ ಕುಮಾರ್ ನೇತೃತ್ವದಲ್ಲಿ CCB ಅಧಿಕಾರಿಗಳ ಮಾಹಿತಿ ಮಾಡ್ತಿದ್ದಾರೆ. ಈ ಮಧ್ಯ SAF ಅನ್ನು ರಚನೆ ಮಾಡಿದ BJPಯವರು ಇದು ಹಿಂದೂಗಳನ್ನು ನಿಗ್ರಹಿಸ್ಲಿಕ್ಕೆ ಮಾಡಿದ್ದೀರಿ, ಈ ಷಡ್ಯಂತ್ರಕ್ಕೆಲ್ಲ ನಾವು ಬಗ್ಗಲ್ಲ ಅಂದರೆ ಪರಮೇಶ್ವರು ಹಾಗೇನಿಲ್ಲ, ಯಾವುದೇ ಜಿಲ್ಲೆ ಕೋಮು ಸೂಕ್ಷ್ಮ ಅಂತ ಬಿಂಬಿಸೋಕೆ ಮಾಡಿಲ್ಲ ಅಂತ ಬಿಡ. ಅದು ಬುರ್ಡೆ. ನೀವು ಕೋಮು ಸೂಕ್ಷ್ಮ ಅಂತ ಇರೋದಕ್ಕೆ ಆ ಜಿಲ್ಲೆಗೆ ಮಾಡಿರೋದು. ಯಾಕೆ ಅದನ್ನು ತುಮಕೂರಿಗೆ ಮಾಡಲಿಲ್ಲ? ತುಮಕೂರಿಗೂ ಮಾಡಬೇಕಾಗಿತ್ತಪ್ಪ ಅದನ್ನ. ನಾಳೆ ಆಗೋಬಹುದು, ಆಗೋದ ತಡೆದು ಬಿಡೋಣ ಈಗಲೇ ಬೇಕಾರೆ ಅಂತ ಯಾಕೆ ಮಾಡಲಿಲ್ಲ? ಕೆಲವ್ರನ್ನ ಮಾತ್ರ ಗಡಿಪಾರು ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಆಗಿತ್ತಲ್ಲಪ್ಪ, KGಹಳ್ಳಿನಲ್ಲಿ. ಬರೀ ಆ DCP ಲೆವೆಲ್ಗೆ ಮಾಡಿ ನೋಡೋಣ, ಅದಕ್ಕೆ ಮಾಡಲಿಲ್ಲ. ಸುಮ್ಮನೆ ಹೊಡಿಬೇಡಿ. ದೇರ್ ಈಸ್ ಅ ಪೊಲಿಟಿಕಲ್ ಥಾಟ್ ಬಿಹೈಂಡ್ ದಿಸ್. ಸ್ವಲ್ಪ ಮಾಡಿದ್ರೆ ತಗಲಾಕೋತೀರಿ ಅಷ್ಟೇ. ಮುಂದಕ್ಕೆ ಹೋಗೋಣ. ಫಲಿತಾಂಶ ಪ್ರಕಟ ಆಗಿದೆ. ರಾಜ್ಯದಲ್ಲಿ 22 ಲಕ್ಷ ವಿದ್ಯಾರ್ಥಿಗಳು ತಗೊಂಡಿದ್ದರು ಪರೀಕ್ಷೆಗೆ ಒಟ್ಟಾಗಿ ಎಲ್ಲ ಕಡೆ. ಅದರಲ್ಲಿ 12.3 ಲಕ್ಷ ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಎಲ್ಲರಿಗೂ ಸೀಟ್ ಸಿಗತ್ತೆ ಅನ್ನೋಕ್ಕಾಗಲ್ಲ. ರಾಜಸ್ಥಾನದ ಮಹೇಶ್ ಕುಮಾರ್ 99%,
ಕರ್ನಾಟಕದಲ್ಲಿ ನಿಖಿಲ್ ಸೊನ್ನದ್ದನ್ನೋರ್ಗೆ 17ನೇ ರ್ಯಾಂಕ್ ಬಂದಿದೆ. ಕರ್ನಾಟಕದಲ್ಲಿ 1.42 ಲಕ್ಷ ವಿದ್ಯಾರ್ಥಿಗಳಿದ್ದರು, ಬರೆದಿದ್ದರು. ಆ ಪೈಕಿ 83,000 ಮಕ್ಕಳು ಅರ್ಹತೆ ಪಡೆದಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಬಂದ್ ಆಗಿದ್ದ ಪ್ರವಾಸಿ ತಾಣಗಳು ಇದೇ 17ರಿಂದ ರಿಓಪನ್ ಆಗ್ತಾ ಇದೆ. ಏಪ್ರಿಲ್ 22ರಂದು ಪಹಲ್ಗಾಮ್ ಬೈಸರನ್ ಕಣಿವೆಯ ಉಗ್ರ ದಾಳಿ ಬಳಿಕ ಪ್ರವಾಸಿ ತಾಣವನ್ನು ಬಂದ್ ಮಾಡಲಾಗಿತ್ತು. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಮತ್ತೆ 3ನೇ ಹೊತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗುವ ಕಾರ್ಯಕ್ರಮ ಜೂನ್ 19 ಉಡಾವಣೆ ಆಗಬಹುದು ಅಂತ ಇಸ್ರೋ ಹೇಳಿದೆ. ದುಬೈನ ಗಗನಚುಂಬಿ ಕಟ್ಟಡವೊಂದರಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ಆದರೆ ಯಾವುದೇ ಪ್ರಾಣಾಪಾಯಕ್ಕೆ ಆಸ್ಪದ ಕೊಡದಂತೆ ಕಟ್ಟಡದಲ್ಲಿ ವಾಸವಾಗಿದ್ದ 4,000 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಬುರ್ಜ್ ಖಲೀಫಾಗೆ ಸಮೀಪದ ಪ್ರದೇಶದಲ್ಲಿ 35 ಫ್ಲೋರ್ನ ಕಟ್ಟಡವು ಒಣಗಿದ ಮರದ ರೀತಿ ಒತ್ತಿ ಉರಿದಿದೆ. ಅಂದರೆ ಎವ್ಯಾಕ್ಯುಯೇಷನ್ ಪ್ರೊಸೀಜರ್ಸು SOP ಏನಿರುತ್ತೆ, ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ಸ್, ಎವ್ಯಾಕ್ಯುಯೇಷನ್ಗೆ ಪರ್ಫೆಕ್ಟಾಗಿ ವರ್ಕ್ ಆದಂಗಿದೆ. ಮಾಡೋರು ಮಾಡಿಸಿದ್ದಾರೆ ಮತ್ತು ಅಲ್ಲಿರೋ ಜನನೂ ಫಾಲೋ ಮಾಡಿದ್ದಾರೆ. ಅದನ್ನು ಯಾವುದೇ ಗೋಜಲು ಮಾಡ್ಕೊಂಡಿಲ್ಲ. ಅದಕ್ಕೆ ಯಾರೋ ಒಬ್ಬರು ಹೋಗಿಲ್ಲ ಅದರಲ್ಲಿ. ಅಷ್ಟು ಜನರನ್ನು ಚೆನ್ನಾಗಿ ನಿಭಾಯಿಸಿ.